ನಮಸ್ಕಾರ. ನಾನು ನಿಮ್ಮವ ಕೃಷ್ಣ ಭಟ್ ಯಲ್ಲಾಪುರ. ಇಂದು ಮೇ 31ನೇ ತಾರೀಕು 2026ನೇ ಇಸ್ವಿ ಭಾನುವಾರ. ನಾವೆಲ್ಲರೂ ಸೂರ್ಯದೇವನನ್ನು ಸ್ಮರಿಸೋಣ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹದ್ದಿತಿಂ ತಮೋರಿಂ ಸರ್ವಪಾಪಘ್ರಂ ಪ್ರಣತೋಸ್ಮಿ ದಿವಾಕರಂ. ಸೂರ್ಯಾಯ ನಮಃ. ಮೇಷಾದಿ ದ್ವಾದಶ ರಾಶಿಗಳ ಭವಿಷ್ಯವನ್ನು ಅವಲೋಕನ ಮಾಡೋಣ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಗುರು ಮಿಥುನ ರಾಶಿಯಲ್ಲಿದ್ದಾನೆ. ಮೇಷರಾಶಿಯವರಿಗೆ ಅಷ್ಟಮದಲ್ಲಿ ಚಂದ್ರನಿರುವುದರಿಂದ ಉದರದಲ್ಲಿ ಬೇನೆ, ಅದರಿಂದ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದಿರಿ. ವೃಷಭ ರಾಶಿಯವರಿಗೆ ಯಾತ್ರಾಯೋಗ. ಧನು ರಾಶಿಯವರಿಗೆ ಮಕ್ಕಳಿಂದ ಸೌಖ್ಯ, ಸಂತೋಷವನ್ನು ಉಂಟಾಗುತ್ತೆ. ಕರ್ಕಾಟಕ ರಾಶಿಯವರಿಗೂ ಕೂಡ ಗೃಹ ಸೌಖ್ಯ, ವಾಹನ ಸೌಖ್ಯ ಇದೆ. ಸಿಂಹ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂತಹ ಧನಲಾಭ ಇದೆ, ವಾಹನ ಲಾಭ ಇದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಅಣ್ಣ ತಮ್ಮಂದರಿಂದ ಸಹಾಯ ಸಹಕಾರ ಸಿಗತ್ತೆ. ತುಲಾ ರಾಶಿಯವರಿಗೆ ಧನಲಾಭ ಇದೆ. ವೃಶ್ಚಿಕ ರಾಶಿಯವರಿಗೆ ಮೃಷ್ಟಾನ್ನ ಭೋಜನ ಇದೆ. ಸಾಲ ಸೌಲಭ್ಯಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಧನು ರಾಶಿಯವರಿಗೆ ಧನ ನಷ್ಟ ಆಗತಕ್ಕಂಥ ಭೀತಿ ಇದೆ. ಗುರುವಿನ ದೃಷ್ಟಿ ನಿಮ್ಮ ಜನ್ಮ ರಾಶಿಗಿದೆ, ಭಯಪಡುವ ಅವಶ್ಯಕತೆ ಇಲ್ಲ. ಮಕರ ರಾಶಿಯವರಿಗೆ ವಿಶೇಷವಾದ ಧನ ಪ್ರಾಪ್ತಿಯಾಗತ್ತೆ. ಕುಂಭರಾಶಿಯವರಿಗೆ ಉದ್ಯೋಗದಲ್ಲಿ ನಿಮಗೆ ಸಂತೋಷವಾಗುತ್ತೆ. ಮೀನರಾಶಿಯವರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ. ಸದ್ಗುರುವಿನ ಆರಾಧನೆಯನ್ನು ಮಾಡಿ, ಆಂಜನೇಯನ ಸ್ತೋತ್ರಪಡಿಸಿ, ಹನುಮಾನ್ ಚಾಲೀಸವನ್ನು ಪಡಿಸಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಪ್ರಪಂಚ ಪರ್ಯಟನೆ